ನಮಸ್ಕಾರ. ನಾನು ಲಕ್ಷ್ಮೀಶ ಗಬ್ಲಡ್ಕ, ಸುಳ್ಯ ತಾಲೂಕಿಂದ ಬಂದಿದ್ದೇನೆ. ಬಹಳ ಬಾಲ್ಯದಿಂದಲೇ ಅಂಗನವಾಡಿ, ಅವಾಗ LKG UKG ಇರಲಿಲ್ಲ 40 ವರ್ಷಗಳ ಮೊದಲು. ಹಾಗೆ ಅಂಗನವಾಡಿ ಶಾಲೆಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ RSS ಶಾಖೆ ಸಂಪರ್ಕ ಬೆಳೆಸಿಕೊಂಡೆ. RSS ಕಡೆಯಿಂದ ಬರ್ತಾ ಇರುವಂತಹ ಪುಸ್ತಕಗಳನ್ನು ಓದ್ತಿದ್ದೆ. RSS ಶಾಖೆಗೂ ಆಟ ಆಡ್ತಿದ್ದೆ. ಆಟದ ಮೂಲಕವಾಗಿ ಗೊತ್ತಿಲ್ಲ ರೀತಿಯಲ್ಲಿ RSS ವಿಚಾರಗಳ ಬಗ್ಗೆ ಆಕರ್ಷಿತನಾದೆ. ಹೀಗೆ ಬೆಳೀತಾ ಬೆಳೀತಾ ಹೈಸ್ಕೂಲ್ ಆಯ್ತು, ಮತ್ತೆ ಬೆಳೀತಾ ಕಾಲೇಜು, ಆಮೇಲೆ RSS ನಲ್ಲಿ ಸರ್ ನಿಮಗೆ ಒಂದು ಶಾಖೆ ಮಾಡೋದು, ಅಲ್ಲೊಂದು ಕತೆ ಕೇಳುದು, ಹಾಡು ಹೇಳುದು, ಯೋಗಾಸನ ಮಾಡೋದು. ಆದ್ರೆ ಗೊತ್ತಿರೋ ರೀತಿಯಲ್ಲಿ ನಮ್ಮ ಒಳಗೆ ಸಿದ್ಧಾಂತ ಬರ್ತಾ ಇತ್ತು, ನಮಗೆ ಗೊತ್ತಾಗ್ತಾ ಇರಲಿಲ್ಲ ಅದು. ಅದರೊಟ್ಟಿಗೆ ಇದೆಲ್ಲ ಮಾಡ್ತಾ ಇರುವಾಗಲೂ ಒಬ್ಬ ಮುಸಲ್ಮಾನ ಕಂಡ್ರೆ ನಾವು ನಮಗೆ ಗೊತ್ತಿರೋ ರೀತಿ ಅವನ ವ್ಯಂಗ್ಯ ಮಾಡುವಂತ ಅನಿಸ್ತಿತ್ತು. ಒಬ್ಬ ಕ್ರೈಸ್ತನ ಕಂಡ್ರೆ ಅವನನ್ನು ಟೀಕೆ ಮಾಡುವಂತ ಅನಿಸ್ತಿತ್ತು. ಅದು ತಪ್ಪು ಅಂತ ಯಾರು ಹೇಳಿರ್ಲಿಲ್ಲ ನಮಗೆ. ಅದನ್ನ ಮಜಾ ತಗೊಳ್ತಿದ್ವಿ ನಾವು. ಬೇರೆ 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 ಕಡೆಗಳಲ್ಲಿ ಶಾಖೆಗಳನ್ನ ಮಾಡುದು, ಯುವಕರನ್ನ, ಹುಡುಗರನ್ನ, ಬಾಲಕರನ್ನೆಲ್ಲ ಕರ್ಕೊಂಡು ಬರೋದು ಶಾಖೆಗೆ. ಆಮೇಲೆ ಬೇರೆ ಬೇರೆ ಕಡೆ ಭಾಷಣಗಳಿಗೆ ಹೋಗೋದು, RSS ನ ತರಬೇತಿ ವರ್ಗಗಳಲ್ಲಿ ಶಿಕ್ಷಕನಾಗಿ ಪಾಲ್ಗೊಳ್ಳುವುದು. ಬಳಿಕ ಹಿಂದೂ ಜಾಗರಣ ವೇದಿಕೆಯಲ್ಲಿ ಓಡಾಟ, ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಭಾಷಣಕ್ಕೆ ಓಡಾಡ್ತಿದ್ದೆ. 13 ಕೇಸು, ಜೈಲು, ಹೀಗೆಲ್ಲವೂ ಆಯ್ತು. ಮತ್ತೆ ನನಗೆ ಪ್ರಶ್ನೆ ಬರ್ತಾ ಇತ್ತು. ನಾನು ಒಂದನೇದಾಗಿ ಇದು ಪದೇ ಪದೇ ಒಂದು ಪ್ರಶ್ನೆ ಬರ್ತಾ ಇತ್ತು, ನಾನು ಮಾಡ್ತಾ ಇರೋದು ಸರಿಯಾ? ಇದು ಭೌತಿಕ ಹಿಂದುತ್ವ. ನನ್ನ ಶಬ್ದ ಒಂದು ಹೊಸ ಶಬ್ದ ನಾನು ಕೊಟ್ಟಿದ್ದೆ, ಇದು ಭೌತಿಕ ಹಿಂದುತ್ವ ಅಂತ. ಅಂದ್ರೆ ಹಿಂದೂ ಧರ್ಮಕ್ಕೆ ಬೇಕಾಗಿ, ಗೋವಿಗೆ ಬೇಕಾಗಿ, ಗಂಗೆಗೆ ಬೇಕಾಗಿ, ರಾಮನಿಗೆ ಬೇಕಾಗಿ ಸಂಘಟನೆ ಅಲ್ಲ, ಸಂಘಟನೆಗೆ ಬೇಕಾಗಿ ರಾಮ, ಗಂಗೆ, ಗೋವು, ಹೀಗೆ ಇದೆಲ್ಲವನ್ನು ಉಪಯೋಗ ಮಾಡುದು ಮತ್ತು ಭಾವನಾತ್ಮಕವಾಗಿ ಮರಳು ಮಾಡ್ತಾ ಹೋಗುದು. ಹಾಗೆ ನನಗೆ ಹೇಳಿಸಿದ್ದಲ್ಲ ಅಂತ ಅನಿಸಲಿಕ್ಕೆ ಶುರುವಾಯಿತು. ಇದರ ಪರಿಣಾಮ ಬೇರೆ ಬೇರೆ ಅಧ್ಯಯನ ಇನ್ನೇ ಓದ್ಲಿಕ್ಕೆ ಶುರು ಮಾಡಿದೆ, ಅವಲೋಕನ ಶುರು ಮಾಡಿದೆ. ಅದರ ಪ್ರಶ್ನೆಗಳು ಬರ್ಲಿಕ್ಕೆ ಶುರುವಾಯಿತು. ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಹಾಗಾಗಿ RSS ಒಳಗಡೆ, ಸಂಘ ಪರಿವಾರದ ಒಳಗೆ ನಾನು ಇರುವಾಗಲೇ ನಾನು RSS ಪ್ರಶ್ನೆ ಮಾಡೋದನ್ನ ಸಹಿಸಲಿಕ್ಕಾಗದೆ ನನ್ನನ್ನು ಅದುಮ ಪ್ರಯತ್ನ ಮಾಡ್ತಾ ಇದ್ರು. ಹಾಗೆ ನಾನು ಮತ್ತಷ್ಟು ತೀಕ್ಷ್ಣವಾಗಿ ಪ್ರಶ್ನೆಗಳು ಹಾಕ್ತಾ ಹೋದೆ. ಹೌದು, ಕೊನೆಗೆ ಇದು ಎಲ್ಲಿಗೆ ಎಂಡ್ ಆಯಿತು ಅಂತ ಕೇಳಿದ್ರೆ ಇದು ನನಗೆ ಹೇಳಿಸಿದ್ದಲ್ಲ ಅಂತ